ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಶ್ರದ್ಧಾ ಕಪೂರ್ ಅಭಿನಯದ ಈತ ಸಿನಿಮಾ ಬಿಡುಗಡೆಯಾಗುವುದಕ್ಕೂ ಮುನ್ನವೇ ದೊಡ್ಡ ವಿವಾದಕ್ಕೆ ಸಿಲುಕಿದೆ. ಚಿತ್ರದ ಹೆಸರನ್ನು ಬದಲಾಯಿಸಬೇಕೆಂಬ ಒತ್ತಾಯ ಕೇಳಿಬಂದಿದೆ. ಈ ವಿವಾದದ ಹಿಂದಿನ ಅಸಲಿ ಕಾರಣ ಏನು, ಕುಟುಂಬದ ಬೇಡಿಕೆ ಏನು, ಚಿತ್ರತಂಡ ಏನು ಹೇಳಿದೆ, ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ಬಾಲಿವುಡ್ನಲ್ಲಿ ಸದ್ದು ಮಾಡುತ್ತಿರುವ ಒಂದು ಹೊಸ ವಿವಾದದ ಬಗ್ಗೆ ಮಾತನಾಡಲಿದ್ದೇವೆ. ಶ್ರದ್ಧಾ ಕಪೂರ್ ಅಭಿನಯದ ಈತ ಸಿನಿಮಾ ಇನ್ನೂ ಬಿಡುಗಡೆಯಾಗಿಲ್ಲ. ಆದರೆ ಚಿತ್ರದ ಟೈಟಲ್ ಈಗ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಚಿತ್ರದ ಟೀಸರ್ ಬಿಡುಗಡೆಯಾದ ನಂತರ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು. ವಿಶೇಷವಾಗಿ ಶ್ರದ್ಧಾ ಕಪೂರ್ ಅವರ ಲುಕ್ ಹಾಗೂ ಅಭಿನಯದ ಬಗ್ಗೆ ಮೆಚ್ಚುಗೆ ವ್ಯಕ್ತವಾಯಿತು. ಆದರೆ ಚಿತ್ರದ ಹೆಸರಿನ ಬಗ್ಗೆ ವಿರೋಧ ವ್ಯಕ್ತವಾಗತೊಡಗಿತು. ಈ ಸಿನಿಮಾ ಮಹಾರಾಷ್ಟ್ರದ ಪ್ರಸಿದ್ಧ ಲಾವಣಿ ಮತ್ತು ತಮಾಷಾ ಕಲಾವಿದೆ ವಿಠಾಬಾಯಿ ನಾರಾಯಣ್ ಕವಾಕರ್ ಅವರ ಜೀವನವನ್ನು ಆಧರಿಸಿದೆ ಎನ್ನಲಾಗುತ್ತಿದೆ. ಇದೇ ಕಾರಣದಿಂದ ಚಿತ್ರದ ಹೆಸರು ಅವರ ನಿಜವಾದ ಹೆಸರಲ್ಲೇ ಇರಬೇಕು ಎಂದು ಹಲವರು ಒತ್ತಾಯಿಸಿದ್ದಾರೆ. ಮಹಾರಾಷ್ಟ್ರ NCPಯ ಸಾಂಸ್ಕೃತಿಕ ವಿಭಾಗದ ರಾಜ್ಯಾಧ್ಯಕ್ಷ ಬಾಬಾ ಸಾಹೇಬ್ ಪಾಟೀಲ್ ಅವರು ನಿರ್ದೇಶಕ ಲಕ್ಷ್ಮಣ್ ಉಟೇಕರ್ ಹಾಗೂ ನ್ಯಾಡಕ್ ಫಿಲ್ಮ್ಗೆ ಪತ್ರ ಬರೆದು ಚಿತ್ರದ ಹೆಸರನ್ನು ಬದಲಿಸುವಂತೆ ಮನವಿ ಮಾಡಿದ್ದಾರೆ. ಅವರ ಪ್ರಕಾರ ಈತ ಎಂಬ ಹೆಸರು ಗ್ರಾಮೀಣ ಭಾಗದಲ್ಲಿ ಕೆಲವರು ಪ್ರೀತಿಯಿಂದ ಬಳಸಿದ ಹೆಸರು. ಆದರೆ ದೇಶಾದ್ಯಂತ ವಿಠಾಬಾಯಿ ನಾರಾಯಣ್ ಕವಾಕರ್ ಎಂಬ ಹೆಸರೇ ಜನರಿಗೆ ಪರಿಚಯವಾಗಿದೆ. ಮುಂದಿನ ಪೀಳಿಗೆಗೂ ಅವರ ನಿಜವಾದ ಹೆಸರು ತಲುಪಬೇಕು ಎಂಬ ಕಾರಣದಿಂದ ವಿಠಾ ಅಥವಾ ವಿಠಾಬಾಯಿ ಎಂಬ ಹೆಸರನ್ನೇ ಬಳಸಬೇಕು ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಇದರ ಜೊತೆಗೆ ಚಿತ್ರದ ಹಕ್ಕು ಪಡೆಯುವ ವಿಚಾರದಲ್ಲಿಯೂ ಕೆಲವು ಪ್ರಶ್ನೆಗಳು ಎದ್ದಿವೆ. ಕುಟುಂಬದೊಂದಿಗೆ ಸಮರ್ಪಕವಾಗಿ ಚರ್ಚೆ ನಡೆಸಿಲ್ಲ ಎಂಬ ಆರೋಪವೂ ಕೇಳಿಬಂದಿದೆ. ಆದರೆ ಇನ್ನೊಂದೆಡೆ ವಿಠಾಬಾಯಿ ಅವರ ಮೊಮ್ಮಗ ಮೋಹಿತ್ ನಾರಾಯಣ್ ಕವಾಕರ್ ಅವರು ಕುಟುಂಬಕ್ಕೆ ಚಿತ್ರದ ವಿರುದ್ಧ ಯಾವುದೇ ವಿರೋಧ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಅವರ ಬೇಡಿಕೆಯು ಒಂದೇ, ಚಿತ್ರದ ಶೀರ್ಷಿಕೆಯಲ್ಲಿ ವಿಠಾಬಾಯಿ ಅಥವಾ ವಿಠಾ ಎಂಬ ಹೆಸರು ಇರಬೇಕು ಎನ್ನುವುದು. ಸದ್ಯಕ್ಕೆ ನಿರ್ದೇಶಕ ಲಕ್ಷ್ಮಣ್ ಉಟೇಕರ್ ಅಥವಾ ನ್ಯಾಡಕ್ ಫಿಲ್ಮ್ಸ್ನ ಈ ವಿವಾದದ ಬಗ್ಗೆ ಯಾವುದೇ ಅಧಿಕೃತ ಪ್ರತಿಕ್ರಿಯೆ ನೀಡಿಲ್ಲ. ಹೀಗಾಗಿ ಮುಂದಿನ ದಿನಗಳಲ್ಲಿ ಚಿತ್ರದ ಹೆಸರು ಬದಲಾಗುತ್ತದೆಯೋ ಅಥವಾ ಇದೇ ಹೆಸರಲ್ಲೇ ಬಿಡುಗಡೆಯಾಗುತ್ತದೆಯೋ ಎಂಬುದು ಕಾದು ನೋಡಬೇಕಿದೆ. ಈ ವಿವಾದದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು, ಚಿತ್ರದ ಹೆಸರು ಈತ ಆಗಿರಬೇಕಾ ಅಥವಾ ವಿಠಾಬಾಯಿ ಆಗಿರಬೇಕಾ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.